ವೀಟ್ಸ್ಟೋನ್ ಬ್ರಿಡ್ಜ್. ವೀಟ್ಸ್ಟೋನ್ ಬ್ರಿಡ್ಜ್ನಲ್ಲಿ 4 ರೆಸಿಸ್ಟರ್ಗಳಿರುತ್ತದೆ. R1, R2, R3 ಮತ್ತು R4. ಎ ಮತ್ತು ಸಿ ವರ್ಟಿಸಿಸ್ಗಳ ನಡುವೆ ಒಂದು ಎಸಿ ಸೋರ್ಸ್ ಅನ್ನು ಕನೆಕ್ಟ್ ಮಾಡಲಾಗುವುದು. ಇದನ್ನು ಬ್ಯಾಟರಿ ಆರ್ಮ್ ಎಂದು ಕರೆಯಲಾಗುವುದು. ಸಿಂಪ್ಲಿಸಿಟಿಗಾಗಿ ಬ್ಯಾಟರಿ ಸೆಲ್ನಲ್ಲಿ ಯಾವುದೇ ಇಂಟರ್ನಲ್ ರೆಸಿಸ್ಟೆನ್ಸ್ ಇಲ್ಲವೆಂದು ಭಾವಿಸಲಾಗುವುದು. ಉಳಿದೆರಡು ವರ್ಟಿಸಿಸ್ಗಳಾದ ಬಿ ಮತ್ತು ಡಿಗಳ ನಡುವೆ ಒಂದು ಗ್ಯಾಲ್ವನೋಮೀಟರ್ ಅನ್ನು ಕನೆಕ್ಟ್ ಮಾಡಲಾಗುವುದು. ಇದನ್ನು ಗ್ಯಾಲ್ವನೋಮೀಟರ್ ಆರ್ಮ್ ಎಂದು ಕರೆಯಲಾಗುವುದು. ಗ್ಯಾಲ್ವನೋಮೀಟರ್ ಅನ್ನು ವೀಟ್ಸ್ಟೋನ್ ಬ್ರಿಡ್ಜ್ನಲ್ಲಿ ಏಕೆ ಬಳಸಲಾಗುವುದು? ಏಕೆಂದರೆ ಗ್ಯಾಲ್ವನೋಮೀಟರ್ನ ನೀಡಲ್ ಗ್ಯಾಲ್ವನೋಮೀಟರ್ನಿಂದ ಕರೆಂಟ್ ಪಾಸ್ ಆದಲ್ಲಿ ಡಿಫ್ಲೆಕ್ಟ್ ಆಗುವುದು ಮತ್ತು ಗ್ಯಾಲ್ವನೋಮೀಟರ್ನಲ್ಲಿ ಯಾವುದೇ ಕರೆಂಟ್ ಪಾಸ್ ಆಗದಿದ್ದಲ್ಲಿ ಗ್ಯಾಲ್ವನೋಮೀಟರ್ನ ನೀಡಲ್ 0ಯಲ್ಲಿ ಸ್ಥಿರವಾಗಿರುವುದು. ವೀಟ್ಸ್ಟೋನ್ ಬ್ರಿಡ್ಜ್ನಲ್ಲಿ ವರ್ಟಿಸಿಸ್ ಬಿ ಮತ್ತು ಡಿಗಳ ನಡುವೆ ಯಾವುದೇ ಕರೆಂಟ್ ಪಾಸ್ ಆಗುತ್ತಿಲ್ಲವೆಂದು ಕನ್ಫರ್ಮ್ ಮಾಡಿಕೊಳ್ಳಲು ಗ್ಯಾಲ್ವನೋಮೀಟರ್ ಅನ್ನು ಬಳಸಲಾಗುವುದು. ಬ್ಯಾಲೆನ್ಸ್ಡ್ ಬ್ರಿಡ್ಜ್ ಕಂಡೀಷನ್ ಎಂದರೇನು? ಬ್ಯಾಲೆನ್ಸ್ಡ್ ಬ್ರಿಡ್ಜ್ ಕಂಡೀಷನ್ನಲ್ಲಿ ವರ್ಟಿಸಿಸ್ ಬಿ ಮತ್ತು ವರ್ಟಿಸಿಸ್ ಡಿಗಳ ನಡುವೆ ಯಾವುದೇ ಕರೆಂಟ್ ಪಾಸ್ ಆಗುತ್ತಿರುವುದಿಲ್ಲ. ಇದನ್ನು ಖಚಿತಪಡಿಸಿಕೊಳ್ಳಲು ಗ್ಯಾಲ್ವನೋಮೀಟರ್ ಅನ್ನು ಬಳಸಲಾಗಿದೆ. ಹಾಗಾಗಿ ಇಲ್ಲಿ ಐಜಿ = 0 ಆಗಿರುತ್ತದೆ. ವರ್ಟಿಸಿಸ್ ಎ ಮತ್ತು ವರ್ಟಿಸಿಸ್ ಡಿಗಳ ನಡುವೆ ಪಾಸ್ ಆಗುತ್ತಿರುವ ಕರೆಂಟ್ I1 ವರ್ಟಿಸಿಸ್ ಡಿ ಮತ್ತು ವರ್ಟಿಸಿಸ್ ಡಿಗಳ ಮೂಲಕ ಪಾಸ್ ಆಗಬೇಕಾಗುತ್ತದೆ. ಇಲ್ಲಿ ಅದಕ್ಕೆ ಬೇರೆ ಯಾವುದೇ ದಾರಿಗಳಿಲ್ಲ. ಹಾಗಾಗಿ ಕರೆಂಟ್ I1 ಕರೆಂಟ್ I3ಗೆ ಸಮವಾಗಿರುತ್ತದೆ. ವರ್ಟಿಸಿಸ್ ಎ ಮತ್ತು ವರ್ಟಿಸಿಸ್ ಬಿಗಳ ನಡುವೆ ಪಾಸ್ ಆಗುತ್ತಿರುವ ಕರೆಂಟ್ I2 ವರ್ಟಿಸಿಸ್ ಬಿ ಮತ್ತು ವರ್ಟಿಸಿಸ್ ಸಿ ಮೂಲಕವೇ ಪಾಸ್ ಆಗಬೇಕಾಗುತ್ತದೆ. ಇಲ್ಲಿ ಅದಕ್ಕೆ ಬೇರೆ ಯಾವುದೇ ದಾರಿಗಳಿಲ್ಲ. ಹಾಗಾಗಿ ಕರೆಂಟ್ I2 ಕರೆಂಟ್ I4ಗೆ ಸಮವಾಗಿರುತ್ತದೆ. ವೀಟ್ಸ್ಟೋನ್ ಬ್ರಿಡ್ಜ್ನ ಉಪಯೋಗವೇನು? ಇಲ್ಲಿ ನಮಗೆ 3 ರೆಸಿಸ್ಟರ್ಗಳ ರೆಸಿಸ್ಟೆನ್ಸ್ ತಿಳಿದಿದೆ. ಆದರೆ ಉಳಿದ ಒಂದು ರೆಸಿಸ್ಟರ್ನ ರೆಸಿಸ್ಟೆನ್ಸ್ ತಿಳಿದಿಲ್ಲ. ವೀಟ್ಸ್ಟೋನ್ ಬ್ರಿಡ್ಜ್ನಿಂದ ರೆಸಿಸ್ಟರ್ನ ರೆಸಿಸ್ಟೆನ್ಸ್ ಅನ್ನು ಕಂಡುಹಿಡಿಯಬಹುದು. ಕಿರ್ಚಾಫ್ಸ್ ಲಾ. ಕಿರ್ಚಾಫ್ನ ಲೂಪ್ ರೂಲ್ ಅನ್ನು ಕ್ಲೋಸ್ಡ್ ಲೂಪ್ ಎ ಡಿ ಬಿ ಎಗೆ ಅಪ್ಲೈ ಮಾಡೋಣ. ಯಾವುದೇ ಕ್ಲೋಸ್ಡ್ ಲೂಪ್ನಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ಗಳನ್ನು ಆಡ್ ಮಾಡಿದಾಗ ಅದು 0ಗೆ ಸಮವಾಗಿರುತ್ತದೆ. -I1R1. ಇಲ್ಲಿ ಮೈನಸ್ ಸಿಂಬಲ್ ಅನ್ನು ಕರೆಂಟ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಇರುವುದರಿಂದ ಬಳಸಲಾಗಿದೆ. ಪ್ಲಸ್ IG 0 ಆಗಿರುವುದರಿಂದ 0 ಪ್ಲಸ್ I2R2 = 0. ಈ ಇಕ್ವೇಶನ್ ಅನ್ನು ಇಕ್ವೇಶನ್ 1 ಎಂದು ಕರೆಯೋಣ. ಈಗ ಕಿರ್ಚಾಫ್ನ ಲೂಪ್ ರೂಲ್ ಅನ್ನು ಲೂಪ್ CBDCಗೆ ಅಪ್ಲೈ ಮಾಡೋಣ. I4R4 ಪ್ಲಸ್ IG 0 ಆಗಿರುವುದರಿಂದ 0 ಮೈನಸ್ I3R3. ಇಲ್ಲಿ ಮೈನಸ್ ಸಿಂಬಲ್ ಅನ್ನು ಕರೆಂಟ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಇರುವುದರಿಂದ ಬಳಸಲಾಗಿದೆ. = 0. ನಮಗೆ ಮುಂಚೆಯೇ ತಿಳಿದಿರುವ ಹಾಗೆ ಕರೆಂಟ್ I2 ಕರೆಂಟ್ I4ಗೆ ಈಕ್ವಲ್ ಆಗಿರುತ್ತದೆ ಮತ್ತು ಕರೆಂಟ್ I1 ಕರೆಂಟ್ I3ಗೆ ಈಕ್ವಲ್ ಆಗಿರುತ್ತದೆ. ಹಾಗಾಗಿ
ಈ ಈಕ್ವೇಶನ್ ನಲ್ಲಿ ನಾವು i4 ಅನ್ನು i2 ಇಂದ ರಿಪ್ಲೇಸ್ ಮಾಡಬಹುದು ಮತ್ತು i3 ಅನ್ನು i1 ಇಂದ ರಿಪ್ಲೇಸ್ ಮಾಡಬಹುದು. ಈ ಈಕ್ವೇಶನ್ ಅನ್ನು ಈಕ್ವೇಶನ್ 2 ಎಂದು ಕರೆಯೋಣ. ಈಕ್ವೇಶನ್ 1 ನಿಂದ ನಾವು i1 ಡಿವೈಡೆಡ್ ಬೈ i2 ಇಸ್ ಈಕ್ವಲ್ ಟು r2 ಡಿವೈಡೆಡ್ ಬೈ r1 ಎಂದು ಬರೆಯಬಹುದು. ಈಕ್ವೇಶನ್ 2 ಇಂದ ನಾವು i1 ಡಿವೈಡೆಡ್ ಬೈ i2 ಇಸ್ ಈಕ್ವಲ್ ಟು r4 ಡಿವೈಡೆಡ್ ಬೈ r3 ಎಂದು ಬರೆಯಬಹುದು. ಈ ಎರಡು ಈಕ್ವೇಶನ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ i1 ಡಿವೈಡೆಡ್ ಬೈ i2 ಕಾಮನ್ ಆಗಿದೆ. ಹಾಗಾಗಿ ನಾವು r4 ಡಿವೈಡೆಡ್ ಬೈ r3 ಈಸ್ ಈಕ್ವಲ್ ಟು r2 ಡಿವೈಡೆಡ್ ಬೈ r1 ಎಂದು ಬರೆಯಬಹುದು. ಹಾಗಾಗಿ r4 ಈಸ್ ಈಕ್ವಲ್ ಟು r2 ಡಿವೈಡೆಡ್ ಬೈ r1 ಇಂಟು r3 ಎಂದು ಬರೆಯಬಹುದು. ಇದು ವೀಟ್ಸ್ಟೋನ್ ಬ್ರಿಡ್ಜ್ ನ ಈಕ್ವೇಶನ್ ಆಗಿದೆ. ಈ ಈಕ್ವೇಶನ್ ನಿಂದ ರೆಸಿಸ್ಟೆನ್ಸ್ ಗೊತ್ತಿಲ್ಲದ ರೆಸಿಸ್ಟರ್ನ ರೆಸಿಸ್ಟೆನ್ಸ್ ಅನ್ನು ಕಂಡುಹಿಡಿಯಬಹುದು. ನಮಗೆ ಗೊತ್ತಿಲ್ಲದ ರೆಸಿಸ್ಟೆನ್ಸ್ ಅನ್ನು ವೀಟ್ಸ್ಟೋನ್ ಬ್ರಿಡ್ಜ್ ನಿಂದ ಹೇಗೆ ಕಂಡುಹಿಡಿಯುವುದು? ಇಲ್ಲಿ ನಮಗೆ ರೆಸಿಸ್ಟರ್ 4 ನ ರೆಸಿಸ್ಟೆನ್ಸ್ ತಿಳಿದಿಲ್ಲ ಮತ್ತು ಉಳಿದ 3 ರೆಸಿಸ್ಟರ್ನ ರೆಸಿಸ್ಟೆನ್ಸ್ ತಿಳಿದಿದೆ. ವೀಟ್ಸ್ಟೋನ್ ಬ್ರಿಡ್ಜ್ ನ ಈಕ್ವೇಶನ್ಗೆ ಗೊತ್ತಿರುವ 3 ರೆಸಿಸ್ಟರ್ನ ರೆಸಿಸ್ಟೆನ್ಸ್ ಅನ್ನು ಅಪ್ಲೈ ಮಾಡಿದಾಗ ರೆಸಿಸ್ಟರ್ R4 ನ ವ್ಯಾಲ್ಯೂ ತಿಳಿಯುತ್ತದೆ. ಇಲ್ಲಿ ರೆಸಿಸ್ಟರ್ R4 ನ ವ್ಯಾಲ್ಯೂ 3 ಓಮ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಫಸ್ಟ್ PUC ಅಥವಾ ಸೆಕೆಂಡ್ PUC ಸ್ಟೂಡೆಂಟ್ ಆಗಿದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ನಲ್ಲಿ ಸೈನ್ಸ್ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುವಂತ ಸಾಕಷ್ಟು ಅನಿಮೇಷನ್ ವಿಡಿಯೋಸ್ ಇದೆ. PUC, CET, JEE ಮತ್ತು ನೀಟ್ ಎಕ್ಸಾಮ್ಸ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ಸಿಗತ್ತೆ. ಜೊತೆಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್, ಪ್ರೀವಿಯಸ್ ಇಯರ್ ಪ್ರಿಪರೇಟರಿ ಎಕ್ಸಾಮ್ ಪೇಪರ್, ಆನ್ಯುವಲ್ ಎಕ್ಸಾಮ್ ಪೇಪರ್ಸ್, ಮಿಡ್ ಟರ್ಮ್ ಎಕ್ಸಾಮ್ ಪೇಪರ್ಸ್ ಮತ್ತು ಕೆಲವು ಟೆಸ್ಟ್ ಪೇಪರ್ಸ್ ಕೂಡ ಸಿಗತ್ತೆ. CET, JEE, ನೀಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತ ಇಂಪಾರ್ಟೆಂಟ್ MCQs ಮತ್ತೆ ಅದರ ರೈಟ್ ಆನ್ಸರ್ ಮತ್ತು ಅದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಡೀಟೇಲ್ ಆಗಿ ಕೊಟ್ಟಿರ್ತೀವಿ. ನಮ್ಮ ಆಂಡ್ರಾಯ್ಡ್ ಆಪ್ ಕೂಡ ಅವೈಲೇಬಲ್ ಇದೆ. ಆಪ್ ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನ್ ನಲ್ಲಿ ಸಿಗತ್ತೆ. ಇಲ್ಲಿ 1000ಕ್ಕಿಂತ ಹೆಚ್ಚು ಅನಿಮೇಷನ್ ವಿಡಿಯೋಸ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 784-782-5500.